ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ಬ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ ತರಿಸಿದ್ದೆ. ಅದನ್ನು ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇತ್ತು ಅಂತ ಹೇಳಿದ್ರೆ ರಿಟರ್ನ್ ಮಾಡೋಣ ಅಂತ. ಯಾಕೆಂದರೆ ನಾನು ಊರಿಗೆ ಹೋಗಿದ್ನಲ್ಲ, ಸ್ವಲ್ಪ ಊರಿಂದ ಬರೋದು ಲೇಟ್ ಆಗಿಬಿಡ್ತು. ಸೊ ರಿಟರ್ನ್ ಡೇಸು ಕೂಡ ಸ್ವಲ್ಪ 7 ಡೇಸ್ ಅಷ್ಟೇ ಕೊಟ್ಟಿರ್ತಾರೆ ಅಲ್ವಾ. ಸೊ ಹಂಗಾಗಿ ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತ ನೋಡಿಬಿಟ್ಟು ಹಾಗೆ ಇಟ್ಟಿದ್ದೆ. ಇವಾಗ ನಾನು ಅದನ್ನು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್. ನಾನು ಇದೊಂದು ಸ್ಪೈಸಸ್ಸು ಅಥವಾ ಎಣ್ಣೆ ಬಾಟ್ಲು ಅಥವಾ ಏನಾದ್ರು ಸಡನ್ನಾಗಿ ಸಿಗುವಂಥ ಬಾಕ್ಸ್ಗಳನ್ನ ಇಟ್ಕೊಳ್ಳೋಕ್ಕೆ ನಾನು ಇದೊಂದು ರ್ಯಾಕನ್ನು ನಾನು ತರಿಸ್ಕೊಂಡಿದ್ದೀನಿ. ಕ್ವಾಲಿಟಿ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿದೆ. ರೇಟು ಕೂಡ ಕಮ್ಮಿನೇ, ಅಂದರೆ 219 ರೂಪಾಯಿ. ಸೊ ಅದಕ್ಕೆ ಕೆಲವೊಂದು ಕಾಳು ಡಬ್ಬಿಗಳಲ್ಲದೇ ಸ್ಪೈಸಸ್ ಬಾಕ್ಸ್ಗಳು ಅಥವಾ ಎಣ್ಣೆ, ಉಪ್ಪು ಆ ಥರ ಏನಾದ್ರು ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ತರಿಸ್ಕೊಂಡಿದ್ದೀನಿ. ಇದೇ ಥರದ್ದು ಇನ್ನೊಂದು ಸ್ವಲ್ಪ ದೊಡ್ಡಗಿರೋ ರ್ಯಾಕನ್ನು ನಾನು ಅಮ್ಮ ಮನೆಗೆ ತರಿಸಿದೆ. ನನಗೂ ಸ್ವಲ್ಪ ಏನೋ ಅದು ವರ್ತ್ ಅಂತ ಅನ್ನಿಸ್ತು, ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ಇದನ್ನು ತರಿಸ್ಕೊಂಡಿದೆ. ಇದ್ರ ರೇಟ್ ಬಂದು 219 ರೂಪಾಯಿ. ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಇನ್ನು ನೆಕ್ಸ್ಟು ಪ್ರಾಡಕ್ಟ್ ಬಂದು ಈ ಥರ ಜಾರ್ಗಳು, ಅಂದರೆ ಜಾರಲ್ಲ, ಇನ್ನು ಫ್ರಿಡ್ಜಲ್ಲಿ ಏನಾದರೂ ಐಟಮ್ಗಳನ್ನ ಇಡೋಕ್ಕೋಸ್ಕರ ಬೇಕಾಗಿತ್ತು. ಸೊ ಹಂಗಾಗಿ ಫ್ರಿಡ್ಜಲ್ಲಿ ಸ್ವಲ್ಪ ಎಲ್ಲನೂ ಆಗಾಗೆ ಇಟ್ಬಿಟ್ಟಿದೆ. ಸ್ವಲ್ಪ ಇದು ಬೇಕಿತ್ತು. ಇದು ಬಂದು 6 ಪೀಸಸ್ ಇದೆ. ಇದೇ ಥರ 6 ಪೀಸ್ ಇದೆ. ಸೈಜ್ ಬಂದು ಇಷ್ಟು ಚಿಕ್ಕ ಸೈಜ್ ಇದೆ. ಏನಾದರೂ ಅಟ್ಲೀಸ್ಟ್ ಏನಾದರೂ ಕಟ್ ಮಾಡಿದ್ದು ಆ ಥರ ಏನಾದ್ರು ಇಡ್ಬೋದು ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ. ಫ್ರಿಡ್ಜ್ಗೆ ಎಷ್ಟೇ ಬಾಕ್ಸ್ಗಳು ಇಟ್ರೂ ಸ್ವಲ್ಪ ಬೇಕಾಗ್ತಾ ಇರುತ್ತೆ ಅಂತ. ಇದು 6 ಪೀಸ್ಗೆ 148 ರೂಪಾಯಿ ತೊಗೊಂಡಿದ್ದಾರೆ. ಕ್ವಾಲಿಟಿ ಹೇಳಬೇಕು ಅಂತ ಹೇಳಿದ್ರೆ ಓಕೆ ಅಂತ ಅನ್ನಿಸ್ತಿದೆ. ಚೆನ್ನಾಗಿದೆ ಫ್ರೆಂಡ್ಸ್. ಇದೇ ಥರ 6 ಪೀಸ್ ಕೊಟ್ಟಿದ್ದಾರೆ. ಈ ಥರ 6 ಪೀಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಫ್ರೆಂಡ್ಸ್. ಇದು ರೇಟ್ ಬಂದು 148 ರೂಪಾಯಿ. ಮತ್ತು ನೆಕ್ಸ್ಟು ಪ್ರಾಡಕ್ಟ್ ಬಂದು ಇದು ಕುಲ್ಫಿ ಮೇಕರ್ ತೊಗೊಂಡಿದ್ದೀನಿ. 6 ಇದೆ. 6 ಮೇಕರ್ ಇದೆ. ಅಂದರೆ ಏನಾದರೂ ಇವಾಗ ಬೇಸಿಗೆ ಅಲ್ವಾ, ನಾನು ಆವಾಗವಾಗ ಐಸ್ ಕ್ರೀಮು ಈ ಥರ ಕುಲ್ಫಿ ಏನಾದರೂ ಮಾಡ್ತಾ ಇರ್ತೀನಿ. ಸೊ ಹಂಗಾಗಿ ಇದನ್ನು ಕೂಡ ತರಿಸ್ಕೊಂಡಿದ್ದೀನಿ. ಇದು 6 ಪೀಸ್ ಇದೆ. ಈ 6 ಪೀಸ್ಗೆ 109 ರೂಪಾಯಿ ಆಯಿತು. ಕ್ವಾಲಿಟಿ ಏನೋ ನನಗೆ ಇದೇ ಫಸ್ಟ್ ಟೈಮ್ ತರಿಸ್ಕೊಂಡಿರೋದ್ರಿಂದ ಕ್ವಾಲಿಟಿ ಏನೋ ಓಕೆ ಅಂತ ಅನ್ನಿಸ್ತಾ ಐತೆ. ಚೆನ್ನಾಗಿದೆ. ಇದೂ 6 ಪೀಸ್ಗೆ 109 ರೂಪಾಯಿ ಆಗಿದೆ. ಮತ್ತು ಇವೆರಡರಿಂದ ಬಂದು 126 ರೂಪಾಯಿ ಆಯಿತು. ಏನಾದರೂ ವೆಜಿಟೇಬಲ್ಸು ಅಥವಾ ಕಾಳುಗಳೇನಾದರೂ ಮ್ಯಾಶ್ ಮಾಡಬೇಕು ಅಂತ ಹೇಳಿದ್ರೆ ಇದು ಬೇಕಾಗಿತ್ತು. ಸೊ ನಾನು ಯಾವಾಗಲೂ ಈ ಸೌಟ್ ಇದೆಯಲ್ಲ, ಸೌಟಲ್ಲಿ ಮ್ಯಾಶ್ ಮಾಡ್ಕೋತಿದ್ದೆ ಅಥವಾ ಮಿಕ್ಸಿಲಿ ರುಬ್ಕೊಬಿಡ್ತಿದ್ದೆ. ಸೊ ಹಂಗಾಗಿ ಇದು ಬೇಕಾಗಿತ್ತು. ಸೊ ನೆಸೆಸಿಟಿ ಇತ್ತು. ಅದಕ್ಕೆ ಎರಡೂ ಕೂಡ ಕಾಂಬೋ ಆಫರಲ್ಲಿ ಸಿಕ್ತು. ಇದ್ರ ರೇಟ್ ಬಂದು 126 ರೂಪಾಯಿ. ಇದನ್ನೇನಾದರೂ ಬ್ಲೈಂಡರ್ ಮಾಡ್ಕೋಬೇಕು ಅಂತ ಹೇಳಿದರೆ ಇದು ಕೂಡ ನೆಸೆಸಿಟಿ ಇತ್ತು. ಹಾಗಾಗಿ ಎರಡೂ ಕೂಡ ಕಾಂಬೋದ್ರಲ್ಲಿ ಸಿಕ್ತು. ರೇಟು ಕೂಡ 2ರಿಂದ ಕಮ್ಮಿ ಅಂತಲೇ ಅನ್ನಿಸ್ತು. 126 ರೂಪಾಯಿ. ಚೆನ್ನಾಗಿದೆ. ಈ ಥರ ಇದೆ ನೋಡಿ. ಇದು ವುಡ್ಡು, ಇದು ಮಾಮೂಲಿ ಸ್ಟೀಲು. ನನ್ನ ಹತ್ರ ಆಲ್ರೆಡಿ ಒಂದಿದೆ, ಫುಲ್ಲು ವುಡ್ಡಲ್ಲೇ ಇರೋದಿದೆ. ಬಟ್ ಅದು ಹಿಂಗೆ ಇಟ್ಕೋಯ್ತು ಅಂತ ಹೇಳಿದ್ರೆ ಸ್ವಲ್ಪ ಬಿಸಿ ತಾಕೋದು. ಸೊ ಹಂಗಾಗಿ ನಾನು ಇದನ್ನು ತರಿಸ್ಕೊಂಡೆ. ಕ್ವಾಲಿಟಿ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ. ಏನಾದರೂ ಮಿಕ್ಸ್ ಮಾಡಬೇಕು ಅಥವಾ ಏನಾದರೂ ಕಲಿಸ್ಬೇಕು ಅಂತ ಹೇಳಿದಾಗ ಆ ಸ್ಪೂನಲ್ಲಿ ಕಲಿಸ್ತಿದೆ. ಸೊ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ಇದನ್ನು ತೊಗೊಂಡೆ. ಇದು ರೇಟ್ ಬಂದು 126 ರೂಪಾಯಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟು ಪ್ರಾಡಕ್ಟ್ ಬಂದು ಇದು ಜ್ಯೂಸ್ ಸ್ಟ್ರೈನರು, ಅಥವಾ ಏನಾದರೂ ಸೋಸ್ಕೊಳ್ಳೋದಿರುತ್ತಲ್ಲ ಆ ಥರ ಸೋಸ್ಕೋಬೋದು. ಇನ್ನು ಜ್ಯೂಸ್ ಏನಾದರೂ ಮಾಡಿದಾಗ ಅದನ್ನು ಸೋಸ್ಕೊಳ್ಳೋಕ್ಕೆ, ಅಥವಾ ಕೆಲವೊಂದು ಚಿಕ್ಕ ಈಗ ಸೊಪ್ಪು, ಈಗೇನೋ ಒಂದು ಸೊಪ್ಪನ್ನ ಬೇಯಿಸಿರ್ತೀವಿ, ಅದಕ್ಕೆ ಆ ದೊಡ್ಡ ಪಾತ್ರೆ ಹಾಕೊಂಡು ಸೋಸ್ಕೊಳ್ಳೋ ಬದಲು ಇದನ್ನ ಹಾಕೋಬೋದು. ಅಥವಾ ಏನಾದರೂ ಎಣ್ಣೆಯಲ್ಲಿ ಕರಿಬೋದು ಅಂತ ಹೇಳಿದ್ರೆ ಇದನ್ನು ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಈ ಕೆಲವೊಂದು ಸಲ ಈ ಮಿಕ್ಚರ್ ಮಾಡಬೇಕು ಅಂತ ಹೇಳಿದ್ರೆ ಕಡಲೆ ಬೀಜನೇ ಆಗಿರ್ಬೋದು, ಹುರ್ಗಡ್ಲೆನೇ ಆಗಿರ್ಬೋದು, ನಾವು ಎಣ್ಣೆಗೆ ಹಾಕಿ ಎತ್ತಷ್ಟರಲ್ಲಿ ಸ್ವಲ್ಪ ಎಲ್ಲ ಇದಾಗ್ಬಿಡುತ್ತೆ. ಸೊ ಇವಾಗ ಇದ್ರೊಳಗೆ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಎಣ್ಣೆ ಒಳಗೆ ಹಾಕ್ಬಿಟ್ರೆ ಬೇಗ ಕರಿಯುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಬಟ್ ನನಗೆ ಇದು ರೇಟು ಸ್ವಲ್ಪ ಜಾಸ್ತಿ ಅಂತಲೇ ಅನ್ನಿಸ್ತು. 148 ರೂಪಾಯಿ. ಇದಕ್ಕೆ ಮಾತ್ರ ನನಗೆ ಸ್ವಲ್ಪ ರೇಟು ಜಾಸ್ತಿ ಅಂತಲೇ ಅನ್ನಿಸ್ತು. ನಾನು ಹೊರಗಡೆ ಕೇಳಿದ್ದಕ್ಕೆ ರೇಟು ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಕಮ್ಮಿ ಬಂತು. ಏನೂ ಮಾಡೋಕ್ಕಾಗಲ್ಲ, ತರಿಸ್ಕೊಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಕ್ವಾಲಿಟಿ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಡ್ಯಾಮೇಜ್ ಇಲ್ಲ. ಇಡಿಕೆ ಕೂಡ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಈ ಥರ ಹಗ್ಲನೂ ಕೂಡ ಜಾಸ್ತಿನೇ ಇದೆ ಫ್ರೆಂಡ್ಸ್.
ಪ್ರಾಡಕ್ಟ್ ಬಂದು ಇದು ವುಡನ್ ಸ್ಪೂನ್ಗಳು ಚೆನ್ನಾಗಿದೆ. ರೇಟು ಕೂಡ ಏನು ಅಷ್ಟೊಂದೇನು ಜಾಸ್ತಿ ಅಂತ ಏನು ಅನಿಸಿಲ್ಲ ನನಗೆ. ಲಾಸ್ಟ್ ಟೈಮು ನಾನು ಒಂದು ನಾನ್ ಸ್ಟಿಕ್ ಪಾತ್ರೆಯಲ್ಲಿ ನಾನು ಅಡುಗೆ ಮಾಡಬೇಕಾದ್ರೆ ನನಗೊಬ್ಬರು ವ್ಯೂವರ್ಸ್ ಹೇಳಿದರು, ನಾನ್ ಸ್ಟಿಕ್ ಪಾತ್ರೆಗೆ ಸ್ಟೀಲ್ ಸ್ಪೂನ್ಗಳನ್ನ ಯೂಸ್ ಮಾಡಬಾರ್ದು, ಈ ಥರ ವುಡನ್ದು ಯೂಸ್ ಮಾಡಬೇಕು ಅಂತ. ಸೊ ಹಂಗಾಗಿ ಇದನ್ನು ನಾನು ತರಿಸ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ನನಗೆ ನಾನ್ ಸ್ಟಿಕ್ ಪಾತ್ರೆಗೆ ಸ್ಟೀಲ್ದು ಯೂಸ್ ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೊ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಕೆಲವೊಂದು ವಿಚಾರಗಳಲ್ಲಿ ನನಗೆ ಕಾಮೆಂಟ್ ಆಗ್ತಾ ಇರ್ತಾರೆ, ಈ ಥರ ಮಾಡಿ ಆ ಥರ ಮಾಡಿ ಅಂತ. ನನಗೆ ಅದು ತುಂಬಾ ಖುಷಿಯಾಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ತರಿಸ್ಕೊಂಡಿದ್ದೀನಿ. ಟೋಟಲು 7 ಪೀಸ್ ಇದೆ. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಹೋಯಿತು ಅಂದರೆ ಚೆನ್ನಾಗೂ ಇದೆ. ತುಂಬ ಚಿಕ್ಕದು ಅಂತ ಏನು ಅನಿಸಲ್ಲ, ಚೆನ್ನಾಗಿದೆ ಈ ಥರ. ಇದ್ರ ರೇಟ್ ಬಂದು ಇದು 125 ರೂಪಾಯಿ. ನನಗೇನೋ ವರ್ತು ಅಂತ ಅನ್ನಿಸ್ತು, ಯಾಕೆಂದರೆ ಕ್ವಾಲಿಟಿನೂ ಚೆನ್ನಾಗಿದೆ, ಲೆಂತು ಎಲ್ಲ ಕೂಡ ಚೆನ್ನಾಗಿದೆ. 125 ರೂಪಾಯಿ. ನೋಡಿ ಈ ಥರ ಇದೆ, ಚೆನ್ನಾಗಿದೆ. ಪ್ರಾಡಕ್ಟ್ ಬಂದು ಇವೆರಡೂ ಇದು ನನಗೆ ಕಾಂಬೋ ಆಫರಲ್ಲೇ ಸಿಕ್ತು. ಇದು ಇಕ್ಳ ಏನಾದ್ರೂ ಫ್ರೈ ಮಾಡಬೇಕಾದ್ರೆ ಈ ಥರ ಎತ್ಕೊಳ್ಳೋಕ್ಕೆ ಇಕ್ಳ ಬೇಕಾಗಿತ್ತು. ಸೊ ಹಂಗಾಗಿ ಇದನ್ನು ತರಿಸ್ಕೊಂಡೆ. ಮತ್ತು ಏನಾದರೂ ರೋಸ್ಟ್ ಮಾಡೋಕ್ಕೆ, ಗ್ರಿಲ್ ಮಾಡೋಕ್ಕೆ ಇದು ಕೂಡ ಬೇಕಾಗಿತ್ತು. ಸೊ ಸ್ವಲ್ಪ ಸ್ಕ್ವೇರಲ್ಲಿ ಇದೆ, ಸ್ವಲ್ಪ ಸೈಜು ಓಕೆ ಅಂತ ಅನ್ನಿಸ್ತು. ಸ್ವಲ್ಪ ಚಿಕ್ಕದಾಗೆ ಇದೆ, ಸಾಕು, ನಮ್ಮ ಮನೆ ಬಳಕೆಗೆ ಸಾಕು ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸ್ ಹೋಯಿತು ಅಂತ ಹೇಳಿದ್ರೆ ಇದು ಕೂಡ ತುಂಬಾ ಚೆನ್ನಾಗಿದೆ. ಇದ್ರ ರೇಟ್ ಬಂದು ಇವೆರಡು ರೇಟ್ಗಳು ಬಂದು 132 ರೂಪಾಯಿ. ಕ್ವಾಲಿಟಿ ಚೆನ್ನಾಗಿದೆ. ನಾನು ಆಲ್ರೆಡಿ ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ. ಕ್ವಾಲಿಟಿ ಚೆನ್ನಾಗಿದೆ ನೋಡಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಆಯಿಲ್ ಡಿಸ್ಪೆನ್ಸರು. ನಾನು ಸ್ವಲ್ಪ ಇವಾಗ ನೀರು ಕುಡಿಯೋ ಕ್ಯಾನ್ ಬರುತ್ತಲ್ಲ ಅದಕ್ಕೆ ಹಾಕ್ಕೊಂಡಿದ್ದೆ. ಸೊ ಹಂಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಇದನ್ನು ನಾನು ಲಾಸ್ಟ್ ಟೈಮು ಅಮ್ಮ ಮನೇಲಿದ್ದಾಗಲೂ ಕೂಡ ತರಿಸಿದೆ. ಕ್ವಾಲಿಟಿ ನನಗೆ ಇಷ್ಟ ಆಯಿತು. ಸೊ ಹಂಗಾಗಿ ಇದು ಸುಮಾರು 1 ಲೀಟ್ರ್ ಹಿಡಿಯುತ್ತೆ. ಪ್ಲಾಸ್ಟಿಕ್ಕು, ವಾಶ್ ಮಾಡ್ಕೊಳ್ಳೋಕ್ಕೂ ಏನು ಅಷ್ಟೊಂದೇನು ಕಷ್ಟ ಅಂತ ಅನಿಸಲ್ಲ. ಇದ್ರ ರೇಟ್ ಬಂದು ಮರ್ತೋಗ್ಬಿಟ್ಟಿದೆ. 100, 110, 120 ಒಳಗಡೆ ಇತ್ತು. ಬಟ್ ಇವಾಗ ಚೆಕ್ ಮಾಡಿದ್ರೆ 200 ರೂಪೀಸ್ ತೋರಿಸ್ತೈತೆ. ನಾನು ಅಮ್ಮ ಮನೆಗೆ ತರಿಸಿದಾಗ 86 ರೂಪಾಯಿ ಇತ್ತು. ನಾನು ತರಿಸಿದಾಗ 110 ರೂಪಾಯಿ ಇತ್ತು. ಇವಾಗ ಆಲ್ರೆಡಿ 200 ರೂಪಾಯಿ ತೋರಿಸ್ತೈತೆ. ಬಟ್ ಕ್ವಾಲಿಟಿನೂ ಚೆನ್ನಾಗಿದೆ. ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಇದು ಯಾವ ಥರ ಕ್ವಾಲಿಟಿ ಇದೆ ಅಂತ. ವಾಶ್ ಮಾಡೋಕ್ಕೂ ಕೂಡ ತುಂಬಾ ಈಸಿ ಅಂತ ಅನಿಸುತ್ತೆ. ನೋಡಿ ಈ ಥರ ಇದೆ, ಚೆನ್ನಾಗಿದೆ. ಇದೇ ಥರದ್ದು ಇನ್ನೊಂದು ಚಿಕ್ಕದು ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಯಾಕಂತ ಹೇಳಿದ್ರೆ ಇದು ಫ್ರೆಶ್ ಆಗಿರೋ ಎಣ್ಣೆ ಹಾಕೋಕ್ಕೆ. ಕೆಲವೊಂದು ಸಲ ಕರ್ದಿರೋ ಎಣ್ಣೆ ಬರುತ್ತಲ್ಲ, ಅದನ್ನು ಬೇರೆ ಸಪ್ರೇಟ್ ಕ್ಯಾನ್ಗೆ ಹಾಕೊಳ್ಳೋಣ ಅಂತ 2 ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಒಂದೇ ತರಿಸ್ಕೊಂಡಿದ್ದೀನಿ. ನೋಡೋಣ. ಯಾಕಂತ ಹೇಳಿದ್ರೆ ಇಲ್ಲಿ ಮನೆ ಸ್ವಲ್ಪ ಚಿಕ್ಕದು, ನಾನು ಜಾಸ್ತಿ ಐಟಮ್ನ ಇಡೋಕ್ಕಾಗಲ್ಲ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಏನಾದರೂ ಐಟಮ್ ತಂದಿಟ್ಟರೆ ನಾನು ನಿಂತ್ಕೊಳ್ಳೋಕ್ಕೆ ಜಾಗ ಇರಲ್ಲ. ಸೊ ಹಂಗಾಗಿ ಸ್ವಲ್ಪ ಐಟಮ್ನ ನಾನು ತರಿಸ್ಕೊಂಡಿದ್ದೀನಿ ಅಷ್ಟೇ. ಇದು ಕ್ವಾಲಿಟಿ ಹೇಳಬೇಕು ಅಂತ ಅಂದರೆ ಚೆನ್ನಾಗಿದೆ, ಯಾಕೆಂದರೆ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟು ಪ್ರಾಡಕ್ಟ್ ಬಂದು ಇದು ಏನಾದರೂ ಮಿಕ್ಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬೌಲ್ಗಳು ಬೇಕಿತ್ತು. ಸೊ ಹಾಗಾಗಿ ಈ ಥರ 3 ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೆ. ನಾನೆಲ್ಲೋ ಇದು ಪ್ಲಾಸ್ಟಿಕ್ಕು ಅಂದ್ಕೊಂಡಿದ್ದೆ, ಬಟ್ ಇದು ಗಾಜು. ಕ್ವಾಲಿಟಿ ಅಂತ ಅಂದರೆ ತುಂಬಾ ಚೆನ್ನಾಗಿದೆ. 3 ಸೈಜ್ ಕೊಟ್ಟಿದ್ದಾರೆ. ಇದೊಂದು ಸೈಜು ಮತ್ತು ಇದೊಂದು ಸೈಜು ನೋಡಿ. ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ, ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಇದೊಂದು ಸೈಜು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಕ್ಯೂಟಾಗೂ ಇದೆ. ತುಂಬಾ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನಾನು ಪ್ಲಾಸ್ಟಿಕ್ ಅಂದ್ಕೊಂಡು ಆರ್ಡ್ರ್ ಮಾಡಿದ್ದೆ, ಬಟ್ ಅಲ್ಲಿ ಮೆನ್ಷನ್ ಮಾಡಿರಲಿಲ್ಲ ಗ್ಲಾಸು ಅಂತ. ನಾನು ಇದನ್ನು ಪ್ಲಾಸ್ಟಿಕ್ಕು ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗಿದೆ, ಹೇಳ್ಬೇಕು ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ಗೂ ಮೀರಿದ್ದು ಚೆನ್ನಾಗಿದೆ. ಇದ್ರ ರೇಟ್ ಬಂದು 263 ರೂಪಾಯಿ. ನಾನು ಅಂದ್ಕೊಂಡೆ ಪ್ಲಾಸ್ಟಿಕ್ ಇರೋ 3 ಬೌಲ್ಗೆ ಯಾಕೆ 263 ರೂಪಾಯಿ, ನೋಡೋಣ ಇನ್ ಕೇಸ್ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ರಿಟರ್ನ್ ಮಾಡೋಣ ಅಂತ ತರಿಸ್ಕೊಂಡೆ. ಬಟ್ ಗಾಜುದು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿದೆ. ಕ್ವಾಂಟಿಟಿ ಅಂತ ಹೇಳಿದ್ರೆ 3ಕ್ಕೆ 263 ರೂಪಾಯಿ ಕೊಡ್ಬೋದು ಅಂತ ಅನ್ನಿಸ್ತು. ಸ್ವಲ್ಪ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಅಷ್ಟೇ. ನನ್ನ ಮಗ ಇದ್ದಾಗ ಅವನ ಹತ್ರ ಸ್ವಲ್ಪ ದೂರನೇ ಇಟ್ಕೋಬೇಕು. ಸೈಜು ಕೂಡ ಓಕೆ ಅಂತ ಅನ್ನಿಸ್ತು. 263 ರೂಪಾಯಿಗೇನೋ ಲಾಸ್ ಇಲ್ಲ ಅಂತ ಅನ್ನಿಸ್ತು. ಚೆನ್ನಾಗಿದೆ.
ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನಗೆ ತುಂಬಾ ಅವಶ್ಯಕತೆ ಇರೋ ಪ್ರಾಡಕ್ಟು. ಇದು ಫ್ರಿಡ್ಜ್ ಕಂಟೈನರ್ ಬೇಕಿತ್ತು, ಅಂದರೆ ಸ್ಟೋರೇಜ್ ಬಾಕ್ಸ್ಗಳು ಬೇಕಿತ್ತು, ತರಕಾರಿ ಇಡೋಕ್ಕೆ, ಸೊಪ್ಪು ಇಡೋಕ್ಕೆ ಆ ಥರ ಬೇಕಿತ್ತು. ಈ ಥರ 6 ಪೀಸ್ ಕೊಟ್ಟಿದ್ದಾರೆ. ಇದು ಮುಚ್ಚಳ 6 ಪೀಸ್ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾನು ಆಲ್ರೆಡಿ ಬಾಣಂತನದಲ್ಲಿ ಇದ್ದಾಗ ಅಮ್ಮ ಮನೆಗೆ ತರಿಸಿದೆ. ಕ್ವಾಲಿಟಿನೂ ಚೆನ್ನಾಗಿತ್ತು. ಬಟ್ ಅಲ್ಲಿಗೆ ತರಿಸಿದಾಗ ನನಗೆ ರೇಟು ಜಾಸ್ತಿ ಆಗಿಬಿಟ್ಟಿತ್ತು, ಸ್ವಲ್ಪ 210 ಹತ್ರ ಆಗಿತ್ತು. ಬಟ್ ಇಲ್ಲಿ ನನಗೆ ಕಮ್ಮಿಗೆ ಸಿಕ್ತು. ಮಾಮೂಲಿ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಈ ಥರ ಕ್ವಾಲಿಟಿನೂ ಚೆನ್ನಾಗಿದೆ. ಈ ಥರ ಬಾಕ್ಸು ನೀರೇನಾದರೂ ಕೆಳಗಡೆ ಇಳಿತು ಅಂತ ಹೇಳಿದ್ರೆ ಅಲ್ಲಿ ಕೆಳಗಡೆ ಸ್ಟೋರ್ ಆಗುತ್ತೆ, ತರಕಾರಿಗೆ ಯಾವುದು ನೀರು ಅಂಟಲ್ಲ. ಕ್ವಾಲಿಟಿ ಚೆನ್ನಾಗಿದೆ. 6 ಪೀಸ್ ಇದೆ. ಇದ್ರ ರೇಟ್ ಬಂದು ನಾನು ಕಮ್ಮಿಲೇ ಸಿಕ್ತು ಅಂತಲೇ ಹೇಳ್ಬೋದು. ಇದ್ರ ರೇಟ್ ಬಂದು ನನಗೆ 160 ಚಿಲ್ಲರೆಲಿ ನನಗೆ ಸಿಕ್ಕಿದ್ದು. ಬಟ್ ಇವಾಗ 263 ರೂಪಾಯಿ ತೋರಿಸ್ತೈತೆ. ನಾನು ಅದ್ರ ರೇಟ್ ಕೂಡ ನನಗೆ ಮರ್ತೋಗ್ಬಿಟ್ಟಿದೆ. ಬಟ್ ನನಗೆ 160 ರೂಪಾಯಿ ನನಗೆ ನೆನಪಿದೆ. 160 ಚಿಲ್ಲರೆಲಿ 6 ಪೀಸ್ಗೆ ಸಿಕ್ಕಿದ್ದು. ಸೊ ಅದಕ್ಕೋಸ್ಕರನೇ ನಾನು ಬುಕ್ ಮಾಡಿದ್ದು. ಯಾಕೆಂದರೆ ಅಮ್ಮ ಮನೇಲಿ ಬಂದು 200 ಚಿಲ್ಲರೆ ಇತ್ತು, ತೊಗೊಂಡಾಗ 200 ಚಿಲ್ಲರೆ ಇತ್ತು. ಸೊ ಇಲ್ಲಿ ಕಮ್ಮಿಗೆ ಸಿಕ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೆ. ಕ್ವಾಲಿಟಿನೂ ಚೆನ್ನಾಗಿದೆ. ಸೊ 6 ಪೀಸ್ಗೆ 160 ಆ ಥರ ಸಿಕ್ತು. ಇದು 6 ಪೀಸು. ಇನ್ನೇನಾದ್ರು ತರಕಾರಿ ಅದು ಇದು ಏನಾದ್ರು ಇಟ್ಕೋಬೇಕು ಅಂತಂದರೆ ಸುಮ್ಮನೆ ಕೆಳಗಡೆ ಒಂದು ದೊಡ್ಡದು ಬಾಕ್ಸ್ ಕೊಟ್ಟಿರ್ತಾರಲ್ಲ, ಅದ್ರೊಳಗೆ ಸುರ್ಕೊಬಿಡ್ತೈತೆ. ಸೊ ಹಂಗಾಗಿ ಇದು ಬೇಕಿತ್ತು ಅಂತ ಅನಿಸ್ತು. ತುಂಬಾ ನೆಸೆಸಿಟಿ ಇತ್ತು. ಸೊ ಹಂಗಾಗಿ ಇದನ್ನು ತೊಗೊಂಡೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಪಿಂಗಾಣಿ ಜಾರು ಅಂತ ಹೇಳಿದ್ರೆ ಉಪ್ಪೆಲ್ಲ ಹಾಕೋಬೇಕಿತ್ತು. ನಾನು ಇವಾಗ್ಲೂ ಉಪ್ಪನ್ನ ನಾನು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕ್ಕೊಂಡಿದ್ದೆ. ಉಪ್ಪನ್ನ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಬಾರ್ದು ಮತ್ತು ಸ್ಟೀಲ್ಗೆ ಹಾಕಬಾರ್ದು ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೆ. ಸುಮಾರು 1 kg ಅಷ್ಟು ಹಿಡಿಯುತ್ತೆ ಅಂತ ಅಂದ್ಕೊತೀನಿ. ಮತ್ತು ಇನ್ನೂ 1-2 ತರಿಸ್ಬೇಕಿತ್ತು. ಬಟ್ ಇದೇ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಕ್ವಾಲಿಟಿ ನೋಡೋಣ ಹೇಗಿರುತ್ತೆ. ಇನ್ ಕೇಸ್ ಕ್ವಾಲಿಟಿ ಏನಾದ್ರು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಅರ್ಧ kg ಹಿಡಿಯೋದನ್ನ ತರಿಸ್ಕೊಳ್ಳೋಣ. ಯಾಕೆಂದರೆ ಪುಡಿ ಉಪ್ಪನ್ನು ಕೂಡ ಹಾಕಬೇಕು. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಅದನ್ನು ಕೂಡ ತರಿಸ್ಕೋಬೇಕು. ಅಥವಾ ನಿಯರಾಗಿ ಎಲ್ಲಾದರೂ ಸಿಕ್ತು ಅಂತ ಹೇಳಿದ್ರೆ ಅದನ್ನು ತರಿಸ್ಕೋಬೇಕು. ಚಿನ್ನೆ ಮತ್ತು ಇದ್ರ ರೇಟ್ ಬಂದು 181 ರೂಪಾಯಿ. ಕ್ವಾಲಿಟಿ ಚೆನ್ನಾಗಿದೆ. ಸೊ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು ಅಷ್ಟೇ. ಪ್ರಾಡಕ್ಟ್ ಬಂದು ನನಗೆ ತುಂಬಾ ನೆಸೆಸಿಟಿ ಇದ್ದಂಥ ಪ್ರಾಡಕ್ಟು. ಕಾಳುಗಳು ಇಟ್ಕೊಳ್ಳೋಕ್ಕೆ ಬಾಕ್ಸ್ಗಳು ಬೇಕಿತ್ತು. ಸೊ ಹಂಗಾಗಿ ನಾನು ಒಂದು ಅರ್ಧ kg ಹಿಡಿಯುವಷ್ಟು ಬಾಕ್ಸ್ಗಳನ್ನ ನಾನು ತರಿಸ್ಕೊಂಡಿದ್ದೀನಿ. ಇದುವರೆಗೂ ಅಂದರೆ ಈ ಥರ ಏನಾದರೂ ಮಾಲ್ಗೆ ಹೋದಾಗ, ರಿಲಯನ್ಸ್ಗೆ ಹೋದಾಗ ಸ್ವಲ್ಪ ಈಗ 90 ರೂಪಾಯಿಗೆ 2, 90 ರೂಪಾಯಿಗೆ 3 ಅಂತ ಆಫರ್ ಬಿಟ್ಟಿರ್ತಾರಲ್ಲ, ಆ ಥರದನ್ನು ತಂದು ಇಟ್ಕೋತಿದೆ. ಸೊ ಹಂಗಾಗಿ ಇದು ಒಂದೇ ಥರ ತಂತು ಅಂತ ಹೇಳಿದ್ರೆ, ಮತ್ತು ಇದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಯಾವ್ಯಾವ ಕಾಳು ಹಾಕಿದ್ದೀನಿ ಅನ್ನೋದು ಸ್ವಲ್ಪ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ. ಟೋಟಲ್ಲು 12 ಪೀಸು. ಕ್ವಾಲಿಟಿನೂ ಚೆನ್ನಾಗಿದೆ. ಅರ್ಧ kg ಹಿಡಿಯುತ್ತೆ ಸಾಕು. ನಾನೇನು ಜಾಸ್ತಿ kg ಗಟ್ಟಲೆ ಕಾಳುಗಳು ತಂದು ಇಟ್ಕೊಳ್ಳಲ್ಲ ಅಲ್ವಾ. ಒಂದು ಅರ್ಧ kg, 1/4 kg ಅಷ್ಟೇ ನಾನು ತರಿಸಿ ಇಟ್ಕೊಳ್ಳೋದು. ಇರೋರಿಬ್ಬರಿಗೆ ಯಾಕೆ ಅಷ್ಟೆಲ್ಲ ತರೋದು ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ತರಿಸ್ಕೊಳ್ಳಲ್ಲ. ಸೊ ಹಂಗಾಗಿ ಅರ್ಧ kgಗೆ ಸಾಕು ಅಂತ ಹೇಳ್ಬಿಟ್ಟು ಟೋಟಲು 12 ಪೀಸ್ ಇದೆ. ಕ್ವಾಲಿಟಿ ಇದನ್ನು ಮಾತ್ರ ಬಾಕ್ಸ್ ಓಪನ್ ಮಾಡಿರಲಿಲ್ಲ. ಮಾಡಿ ಅದೇ ಥರ ಕವರ್ ಒಳಗಡೆಗೆ ಹಾಕಿ ಇಟ್ಬಿಟ್ಟಿದೆ. 392 ರೂಪಾಯಿ. ಡಿಸೈನಾಗೂ ಚೆನ್ನಾಗಿ, ಡಿಸೈನ್ ಅಂತ ಹೇಳಿದ್ರೆ ಅಷ್ಟೊಂದು ಡಿಸೈನ್ ಅಂತ ಏನು ಹೇಳೋಕ್ಕಾಗಲ್ಲ ಚಿನ್ನಿ. ಬಟ್ ಕ್ವಾಲಿಟಿ ಚೆನ್ನಾಗಿದೆ. 392 ರೂಪಾಯಿ 12 ಪೀಸ್ಗೆ. ಚೆನ್ನಾಗಿದೆ ಇದು ಕ್ವಾಲಿಟಿ. ಪ್ರಾಡಕ್ಟ್ ಬಂದು ಪ್ಲಾಸ್ಟಿಕ್ದು ಡ್ರಾಯರು. ಇದು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಿರ್ತೀರ ಅಂತ ಅನ್ಕೋತೀನಿ. ಇದು ನನಗೆ ತುಂಬಾ ನೆಸೆಸಿಟಿ ಇದೆ. ಯಾಕಂತ ಹೇಳಿದ್ರೆ ನಾನಿರೋ ಮನೇಲಿ ಕಾಳುಗಳಿಡೋಕ್ಕೆ ಕಲ್ಗೆ ಹಾಕಿರ್ತಾರಲ್ಲ, ಸೆಲ್ಫ್ ಕಲ್ಗಳು, ಅದು ಬರೀ 2 ಇಟ್ಟಿರೋದು. ಅದು ಬಂದು ನನ್ನ ಹೈಟ್ಗೂ ಮೀರಿಟ್ಟಿದ್ದಾರೆ. ಅದು ನನಗೆ ಇಟ್ಕಿಸಲ್ಲ. ಮತ್ತು ನನಗೆ ತೋರಿಸಿದ್ನಲ್ಲ ಆಗಲೇ ಪ್ರಾಡಕ್ಟು, ಅರ್ಧ kgದು ಕಾಳುಗಳ ಡಬ್ಬಿ, ಆ ಥರದನ್ನು ಒಂದು ಬಾಕ್ಸ್ಗೆ 6 ಇಡ್ಬೋದು. ಸೊ ಹಂಗಾಗಿ ನನಗೆ ಅದು ತುಂಬಾ ಯೂಸ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಟೋಟಲು ಇದು 5 ಬಾಕ್ಸ್ ಇದೆ. ಒಳಗಡೆ ತುಂಬ ಸ್ಪೇಸು ಕೂಡ ಇದೆ. ಇದನ್ನು ಜೋಡಿಸ್ಕೊಳ್ಳೋದು ತುಂಬಾ ಈಸಿ. ಈ ಥರ ಕೊಟ್ಟಿರ್ತಾರೆ ಇದಕ್ಕೆ ಸಪೋರ್ಟಾಗಿ. ಸೊ ನಾವೇ ಕೂಡ ಫಿಟ್ ಮಾಡ್ಕೋಬೋದು. ಕ್ವಾಲಿಟಿನೂ ಚೆನ್ನಾಗಿದೆ. ನನಗೆ ಇದೇನಾದರೂ ನನಗೆ ಇನ್ನೂ ಯೂಸ್ಫುಲ್ ಅನ್ನಿಸ್ತು ಅಂತ ಹೇಳಿದ್ರೆ ನಾನು ಇನ್ನೂ ಒಂದು ಡ್ರಾಯರ್ನ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ.
ತರಿಸ್ಕೊಳ್ಳೋದೇನೋ ತರಿಸ್ಕೊಂಡ್ಬಿಡ್ಬೋದು, ಆದರೆ ನನಗಿಲ್ಲಿ ಜಾಗ ಸ್ಪೇಸು ಕಮ್ಮಿ. ಹಾಗಾಗಿ ಮೇಯ್ನಾಗಿ ಇನ್ನೂ ಏನು ಐಟಮ್ ಬೇಕೋ ಅಷ್ಟನ್ನು ಮಾತ್ರ ನಾನು ತರಿಸ್ಕೊಂಡಿರೋದು ಅಷ್ಟೇ. ಇನ್ನೊಂದು ಮಾತ್ರ ಅಂಗಡೀಲಿ ಸೇರ್ಕೊಬಿಟ್ಟಿದೆ, ಅದಿನ್ನೂ ತಂದಿಲ್ಲ. ಅದು ಏನಿಲ್ಲ, ಈ ಸ್ಪೂನ್ಗಳು ಇಡೋಕ್ಕೆ ಮತ್ತು ಈ ನನ್ನ ಏನಾದರೂ ಸಣ್ಣ ಪುಟ್ಟದ್ದು ಚಾಕು ಅದನ್ನೆಲ್ಲ ಇಡೋಕ್ಕೆ ಒಂದು ಬಾಕ್ಸ್ ಬರುತ್ತಲ್ಲ, ಅದನ್ನು ತರಿಸ್ಕೊಂಡಿದ್ದೀನಿ ಅಷ್ಟೇ. ಅದು ಏನಾದರೂ ಮಧ್ಯ ವೀಡಿಯೋ ಮಾಡಬೇಕಾದ್ರೆ ಅದನ್ನು ತೋರಿಸ್ತೀನಿ. ಇಷ್ಟೇ ನಾನು ತರಿಸಿರೋದು. ನನಗೆ ಇದು ಎಲ್ಲ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ರೇಟು 1-2 ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಮಿಕ್ಕಿದ್ದೆಲ್ಲ ನನಗೆ ಆ ಥರ ಏನೂ ಜಾಸ್ತಿ ಆಯಿತು ಅಂತೇನು ಅನ್ನಿಸ್ತಾ ಇಲ್ಲ. ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೋತೀನಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಯಿತು ಅಥವಾ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಕೆಲವ್ರು ಕೇಳ್ತಾ ಇದ್ದೀರಾ ನಿಮ್ಮದು ಅಮ್ಮ ಮನೆ ಹೋಮ್ ಟೂರ್ ಮಾಡಿ, ಮತ್ತು ನಿಮ್ಮದು ಸ್ಯಾರಿ ಕಲೆಕ್ಷನ್ ತೋರಿಸಿ, ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡಿ ಅಂತೆಲ್ಲ ಕೇಳ್ತಾ ಇದ್ದೀರಾ. ನಾನು ಮಾಡೋಕ್ಕೆ ತುಂಬಾ ಟ್ರೈ ಮಾಡ್ತಿದ್ದೀನಿ. ಸ್ಯಾರಿ ಕಲೆಕ್ಷನ್ ಬಂದು ಇಲ್ಲೋ ಒಂದು ಕಮ್ಮಿನೇ ನಾನು ಇಟ್ಕೊಂಡಿರೋದು. ಇನ್ನೊಂದು 10-12 ಇದೆ ಅಷ್ಟೇ ಇಲ್ಲಿ ಬಂದು ಸೀರೆ. ಇನ್ನು ಮಿಕ್ಕಿದ್ದೆಲ್ಲ ನಾನು ಊರಲ್ಲಿ ಇಟ್ಟಿದ್ದೀನಿ. ಸೊ ಹಾಗಾಗಿ ಊರಿಗೆ ಹೋದಾಗ ಸ್ವಲ್ಪ, ಈಗ ಬಂದಾಗ ಸ್ವಲ್ಪ ಮಾಡ್ತೀನಿ. ಇನ್ನು ಕೆಲವರು ಜ್ಯುವೆಲರಿ ಕಲೆಕ್ಷನ್ ಕೇಳಿದ್ದೀರಾ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಏನು ಹೇಳೋದು, ನನ್ನ ಹತ್ರ ಅಷ್ಟು ಜ್ಯುವೆಲರಿ ಅಂತ ಏನೂ ಇಲ್ಲ, ದೊಡ್ಡ ಒಡವೆ ಅಂತ ನನ್ನ ಹತ್ರ ಏನೂ ಇಲ್ಲ. ಸೊ ಹಾಗಾಗಿ ಇರೋದನ್ನೇ ಚಿಕ್ಕ ಪುಟ್ಟ ಇರೋದನ್ನೇ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತು ಅಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ ಕೇಳಿದ್ರಿ. ಅಮ್ಮ ಮನೆ ಹೋಮ್ ಟೂರು ಅಂತ ಅಂದರೆ ಇವಾಗ ಸ್ವಲ್ಪ ಫ್ಯಾಕ್ಟ್ರಿ ನಿಂತಿರೋದ್ರಿಂದ, ಅಂದರೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ನಡೀತಿದೆ ಅಲ್ವಾ. ಸೊ ಹಾಗಾಗಿ ನನ್ನ ತಮ್ಮ ಸ್ವಲ್ಪ ಗದ್ದೆ ನಾಟಿಗಳೆಲ್ಲ ಮುಗಿದ ಮೇಲೆ ಮನೆಯದು ಇನ್ನೂ ಸ್ವಲ್ಪ ಆಲ್ಟ್ರೇಷನ್ ಇದೆ. ಆಲ್ಟ್ರೇಷನ್ ಎಲ್ಲ ಮಾಡಿದ್ಮೇಲೆ ಒಂದೇ ಸಲ ಮಾಡುವಂತೆ ಅಂತ ಹೇಳಿದ್ನ. ಸೊ ಹಂಗಾಗಿ ನಾನು ಅಮ್ಮ ಮನೆಯದು ಹೋಮ್ ಟೂರ್ ಮಾಡಿಲ್ಲ. ಇನ್ನು ಮಿಕ್ಕಿದ್ದು ಸ್ವಲ್ಪ ನಾನು ಡೈಲಿ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಯಾಕಂತ ಹೇಳಿದ್ರೆ ನಾನು ಬೇಗನೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಬೇಗ ಎದ್ದೇಳ್ತೀನಿ, ಆ ಥರ ಅಂತ ಏನಿಲ್ಲ. ಬಟ್ ನಾನು ಹೇಳೋ ಟೈಮ್ಗೆ ನನ್ನ ಮಗನೂ ಹೇಳ್ತಾನೆ. ಈ ಕಡೆ ಅವನಿಗೂ ನಿದ್ದೆ ಇರಲ್ಲ, ಈ ಕಡೆ ನನಗೂ ಕೆಲಸ ಮಾಡೋಕ್ಕೂ ಬಿಡಲ್ಲ ಅವನು. ಅದಕ್ಕೋಸ್ಕರ ನಾನು ಸ್ವಲ್ಪ ವ್ಲಾಗ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಿದೆ, ವೀಡಿಯೋಸ್ನ ಅಪ್ಲೋಡ್ ಮಾಡೋದು ಕೂಡ ತುಂಬಾ ತಡ ಆಗ್ತಿದೆ. ವಿಡಿಯೋನ ನೀವೆಲ್ಲರೂ ನೋಡ್ತಿದ್ದೀರಾ ಅಂತ ಅನ್ಕೋತೀನಿ. ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ದೇ ನೋಡಿ, ಸಪೋರ್ಟ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಬಾಯ್.